ಆ ಭ್ರಷ್ಟ ಕುಟುಂಬ ಬಗ್ಗೆ ಏನೇನು ಮಾತಾಡೋದು ಅವಶ್ಯ ಇಲ್ಲ. ಮತ್ತು ಮಾಧ್ಯಮದವರು ಭಾಳ ನನ್ನ ಹಗುರವಾಗಿ ತಿಳ್ಕೊಂಡಿದ್ರೆ ಒಬ್ಬ ಅಯೋಗ್ಯದಾನ ಯತ್ನಾಳ್ ಅನ್ನೋದಿದ್ರೆ ನೀವು ನಿಮ್ಮ ಮಾಧ್ಯಮದಲ್ಲಿ ನನ್ನನ್ನು ಬ್ಯಾನ್ ಮಾಡಿರಿ, ಬ್ಲಾಕ್ ಮಾಡಿರಿ. ಯತ್ನಾಳ್ ಬಗ್ಗೆ ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ. ಯತ್ನಾಳ್ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತಿದ್ದೀನಿ. ನನ್ನ ಸಲ ಇಂಥ ಕಾರ್ಯಕರ್ತರು ಜಿಮ್ ಕೊಡೋರು ಇಡೀ ರಾಜ್ಯದಲ್ಲಿ ಇವತ್ತು ತಯಾರಾಗಿದ್ದಾರೆ. ಯಾವುದೇ ದುಡ್ಡಿನಿಂದ ಕಾರ್ಯಕರ್ತನ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ದುಡ್ಡಿನಿಂದ ಯಾವುದೋ ಒಂದು ಚಾನಲನ್ನು ಖರೀದಿ ಮಾಡಿ ನೀವು ನಾನು ಬಾಯಿಗೆ ಬಂದಂಗೆ ಮಾತಾಡ್ಸ್ಬೋದು ಅಷ್ಟೇ. ಅದರ ಅರ್ಥ ಜನಸಾಮಾನ್ಯರು ನೀವು ನನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ನಿಮ್ಮ ಚಾನಲ್ದಲ್ಲಿ ಹೇಳಿದ್ರಂದ್ರೆ ತಳ ಕಮೆಂಟನ್ನು ನೋಡ್ರಿ. ನೀವು ನಿಮ್ಮ ಏನು ಬಾಸ್ಗಳಿದ್ದೀರಿ ತಳಗೆ ನಿಮ್ಮ ಬಗ್ಗೆ ಎಷ್ಟು ಮಂಗಳಾರತಿಯನ್ನು ಹಾಡ್ತಾರೆ, ನೀನು ಎಷ್ಟಕ್ಕೆ ಮಾರಾಟ ಆಗಿದೆಯಾ ಬಕೆಟ್ ಚಾನಲ್ ತರ್ತಾರೆ. ಯಾಕೆ ತರಂದ್ರೆ ನಿಮ್ಮ ನುಡಿನೂ ಸರಿ ಇರಲಿ. ನನಗೇನಾಗೋದಿಲ್ಲ, ನಾ ಜೀರೋ ಆಗಲಿಕ್ಕೂ ತಯಾರಿದ್ದೀನಿ, ನಾ ಹೀರೋ ಆಗಲಿಕ್ಕೂ ತಯಾರಿದ್ದೀನಿ. ನನಗೆ MLC ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು ಯತ್ನಾಳ್ ಮುಗಿತತ್ತ. ಅದು ಜನ ನಾನು ಮುಗಿಸಲಿಲ್ಲ. ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರಂದ್ರೆ ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನಾಗೋದಿಲ್ಲ. ನೀವು ಎಷ್ಟೇ ವಿಜೇಂದ್ರ ವೈಭವ ಟ್ರೇಡ್ ಮಾಡಿದ್ರೆ, ಯಾಕಂದ್ರೆ ಒಬ್ಬಲ್ಲಿ ಭ್ರಷ್ಟಾಚಾರ ಸಾಕಷ್ಟು ದುಡ್ಡಿದೆ. 10,000 ಕೋಟಿ ಗಟ್ಟಲೆ ದುಡ್ಡು ಲೂಟಿನಿ ಮಾಡ್ಯಾರ. ಅದು ದುಬೈನಲ್ಲಿ ಆಸ್ತಿ ಮಾಡ್ಯಾರ, ಮಾರಿಷಸ್ನಲ್ಲಿ ಆಸ್ತಿ ಮಾಡ್ಯಾರ. ನಾವೇನು ಎಲ್ಲೇನೋ ಏನು ನಮ್ಮ ದೇಶ ಬಿಟ್ಟು ಎಲ್ಲಿ ಆಸ್ತಿ ಮಾಡಿಲ್ಲ, ನಮ್ಮ ರಾಜ್ಯ ಬಿಟ್ಟು ಹೊರಗೆ ಏನು ಇಲ್ಲ. ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ರೆ ಮತ್ತೆ ಹಾಕತ್ತೀನಿ. ಕೆಲವು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಡಿ. ಯತ್ನಾಳ್ ಜೀವನ ಮಾಡ್ಕೊಳ್ತೀನಿ. ನಾ ಹೆಂಗೆ ಬರ್ತೀನಿ ನಿಮ್ಗೆ ಓಡಾಕತ್ತೀನಿ. ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಯತ್ನಾಳ್ ಹೇಳಿದ ಸತ್ಯ. MLC ಆದಾಗ ಹಿಂಗೆ ಅಂದರು, ಯತ್ನಾಳ್ ಜೀರೋ ಆಗ್ತಾನೆ ಕೂಡಿದ್ದೀವಿ. ಹೈಯೆಸ್ಟ್ ಲೀಡ್ನೇ ನಾನು ಆಸೆ 2028 ತನಕ ಕಾಯಿರಿ. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ್ರಿ. ನಿಮ್ಮ ಚಾನಲ್ ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ. ಅದನ್ನೇ ವಿಜಯೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಶಿಷ್ಟದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜಯೇಂದ್ರ.